ಇವತ್ತು ಮಧ್ಯಾಹ್ನದವರೆಗೂ ಬರೋಬ್ಬರಿ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟಕ್ಕೆ 2 ಲಕ್ಷ ಜನ ಭಕ್ತರು ಆಗಮಿಸಿದ್ದಾರೆ, ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಗಂಟೆಗಟ್ಟಲೆ ಕ್ಯೂ ನಿಂತರೂ ಕೂಡ ದೇವರ ದರ್ಶನಕ್ಕೆ ಕೆಲವೊಂದಿಷ್ಟು ಭಕ್ತರು ಪರದಾಡುವಂತಹ ಪರಿಸ್ಥಿತಿ ಬೆಟ್ಟದಲ್ಲಿ ನಿರ್ಮಾಣ ಆಗಿದೆ. ವಿಐಪಿ ಮತ್ತು ವಿವಿಐಪಿ ಗೇಟ್ಗಳಿಗೂ ಕೂಡ ಭಕ್ತರು ನುಗ್ಗಿದ್ದಾರೆ. ಅಂದ್ರೆ ಸಾಮಾನ್ಯವಾದಂಥ ಲೈನ್ನಲ್ಲಿದ್ದಂಥ ಭಕ್ತರು ವಿಐಪಿ ಮತ್ತು ವಿವಿಐಪಿ ಗೇಟ್ಗಳಲ್ಲೂ ಕೂಡ ಹೋಗೋದಕ್ಕೆ ಹರಸಾಹಸ ಪಟ್ಟರು. 2 ಲಕ್ಷಕ್ಕೂ ಹೆಚ್ಚು ಜನ ಚಾಮುಂಡಿ ಭಕ್ತರಿಂದ ದರ್ಶನ ಆಗಿರೋದು. ದರ್ಶನಕ್ಕೆ ಸರ್ಕಸ್ ಆಗ್ತಾ ಇದೆ ಇನ್ನೊಂದಿಷ್ಟು ಜನರಿಗೆ. ಆದರೆ 20ಕ್ಕೂ ಹೆಚ್ಚು ಗಣ್ಯರಿಗೆ ಚಾಮುಂಡಿ ದರ್ಶನ ಸಲೀಸಾಗಿದೆ. 2,000 ಕೊಟ್ಟು ಹೋದವರಿಗೂ ಗಂಟೆಗಟ್ಟಲೆ ಕಾಯುವಂತಹ ನರಕಯಾತನೆ. ಅಂದರೆ 2,000 ರೂಪಾಯಿ ಕೊಟ್ಟು ಪಾಸ್ ತೆಗೆದುಕೊಂಡಂಥವರಿಗೂ ಕೂಡ ಅಲ್ಲಿ ಆಗ್ತಾ ಇಲ್ಲ ಹೋಗೋಕೆ, ಅಷ್ಟರ ಮಟ್ಟಿಗೆ ರಶ್ ಇದೆ. ಬೆಟ್ಟಕ್ಕೆ ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ, ಕಮಿಷನರ್ ಸೀಮಾ ಲಕ್ಕರ್ ಎಂಟ್ರಿ ಕೊಟ್ಟಿದ್ದಾರೆ. ಒಂದು ಕಡೆ ನೂಕುನುಗ್ಗಲು ಜಾಸ್ತಿ ಆಗ್ತಾ ಇದ್ದಂಗೆ ಅಧಿಕಾರಿಗಳು ಬಂದಿರೋದು. ಬೆಟ್ಟದ ಕಾರ್ಯದರ್ಶಿ ರೂಪಾ ಅವರಿಗೆ ಪೊಲೀಸ್ ಕಮಿಷನರ್ ತರಾಟೆ ತೆಗೆದುಕೊಂಡು ದರ್ಶನಕ್ಕೆ ಈಗಲೂ ಕಾಯ್ತಾ ಇದ್ದಾರೆ. 10,000ಕ್ಕೂ ಹೆಚ್ಚು ಜನ, ಅಟ್ ಪ್ರೆಸೆಂಟ್ 10,000ಕ್ಕಿಂತ ಜಾಸ್ತಿ ಜನ ಇನ್ನೂ ಇದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಅಧಿಕಾರಿಗಳು. ಸಮಸ್ಯೆ ಆಗಿದೆ ಅಂತ ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ ಒಪ್ಕೊಂಡಿದ್ದಾರೆ. ನೋಡಿ, ಇದು ಚಾಮುಂಡಿ ತಾಯಿಯ ಬೆಟ್ಟದ ಸದ್ಯದ ದೃಶ್ಯಗಳಿದು. ಈ ಮಟ್ಟಿಗೆ ಜನ ಇದೆ. 3ನೇ ಆಷಾಢ ಶುಕ್ರವಾರದ ನಿಮಿತ್ತವಾಗಿ ವಿಶೇಷವಾದಂಥ ದಿನ ತಾಯಿ ದರ್ಶನಕ್ಕೆ. ಸೊ ಇವತ್ತಿನ ದಿನ ತಾಯಿ ಚಾಮುಂಡೇಶ್ವರಿಯನ್ನ ನೋಡೋದಕ್ಕೆ, ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಜನ ಕಾತರರಾಗಿರ್ತಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ, ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿರೋದ್ರಿಂದ ಈ ರೀತಿಯಾಗಿ ಸಹಜವಾಗಿ ನೂಕುನುಗ್ಗಲು ಆಗಿದೆ. ನೋಡಿ, ಬ್ಯಾರಿಕೇಡ್ಗಳನ್ನೇ ಕೆಳಗೆ ಬೀಳಿಸ್ಬಿಟ್ಟಿದ್ದಾರೆ. ಆ ಮಟ್ಟಿಗಿದೆ. ಐ ಥಿಂಕ್ ಹೆಚ್ಚುವರಿ ಇನ್ನೊಂದಿಷ್ಟು ಸಿಬ್ಬಂದಿಗಳ ನಿಯೋಜನೆ ಬೇಕಾಗಿತ್ತು ಅಂತ ಕಾಣಿಸುತ್ತೆ. ಬಟ್ ಅವರು ಅಂದ್ಕೊಂಡಿರಲಿಲ್ಲ ಮೇ ಬಿ, ಅದಕ್ಕಿಂತ ಹೆಚ್ಚಿನ ಜನ ಬಂದಿರೋದು. ಇಲ್ಲಿವರೆಗೂ 2 ಲಕ್ಷಕ್ಕಿಂತ ಹೆಚ್ಚು ಜನ ಈಗ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಇನ್ನು ಅಟ್ ಪ್ರೆಸೆಂಟ್ ಈಗಲೂ ಕೂಡ 10,000 ಜನ ದರ್ಶನ ಮಾಡುವಂಥವ್ರು ಬಾಕಿ ಇದ್ದಾರೆ. ಅವರು ಇನ್ನೂ ಲೈನ್ನಲ್ಲಿ ನಿಂತ್ಕೊಂಡಿದ್ದಾರೆ. 10,000 ಜನ ಆ ಬೆಟ್ಟದ ಮೇಲೆ ಇದ್ದಾರೆ ಅಂದರೆ, ದೇವಸ್ಥಾನದ ಲೈನ್ನಲ್ಲಿ ನಿಂತ್ಕೊಂಡಿದ್ದಾರೆ ಅಂದರೆ, ಕ್ಯೂನಲ್ಲಿ ಇದ್ದಾರೆ ಅಂದರೆ ಅಲ್ಲಿನ ವಾತಾವರಣ ಹೇಗಿರಬಹುದು ಜಸ್ಟ್ ಇಮ್ಯಾಜಿನ್ ನೋಡಿ. ಇಲ್ಲ, ಕಳೆದ ಬಾರಿಗಿಂತ ಈ ಶುಕ್ರವಾರ ರಶ್ 2 ಪಟ್ಟು ಜಾಸ್ತಿ ಬಂದಿದ್ದಾರೆ. ಈಗ ಮಧ್ಯಾಹ್ನದೊಳಗೇ 2 ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ದರ್ಶನ ಪಡೆದುಕೊಂಡ ಒಂದು ನಂಬರ್ಸ್ ಆಗಿದೆ. ಸೊ ತುಂಬ ಜಾಸ್ತಿ ಭಕ್ತಾದಿಗಳು ಬಂದಿರೋ ಕಾರಣ ಕಳೆದ ಹಾಫ್ ಆನ್ ಅವರಲ್ಲಿ ಸ್ವಲ್ಪ ಲೈನ್ ಸ್ಲೋ ಡೌನ್ ಆಗಿತ್ತು, ಸ್ವಲ್ಪ ಭಕ್ತಾದಿಗಳು ಕ್ಯೂ ಮೂವ್ಮೆಂಟ್. ಅದಕ್ಕೆ ನಾವು ಪೊಲೀಸ್ ಆಯುಕ್ತರು ಸಹ ಬಂದು ಇಲ್ಲಿ ವ್ಯವಸ್ಥೆನ ಕೆಲವೊಂದು ಕ್ಯೂ ಫಾಸ್ಟ್ ಮೂವ್ಮೆಂಟ್ಗೆ ಕ್ರಮ ತಗೊಂಡಿದ್ದೇವೆ. ಈಗ ತಾವು ನೋಡ್ಬೋದು, ಕ್ಯೂ ಎಲ್ಲ ಒಂದು ಹಂತಕ್ಕೆ ಕಡಿಮೆ ಆಗಿದೆ. ದರ್ಶನ ಮತ್ತೆ ಸಲೀಸಾಗುತ್ತೆ. ದೃಶ್ಯಗಳನ್ನು ನೀಡ್ತಾ ಇದ್ದೀನಿ ಮುಂದೆ. ಒಂದು ಕಡೆ ವಿಐಪಿ ಮತ್ತು ವಿವಿಐಪಿಗಳಿಗೆ ದರ್ಶನದ ಭಾಗ್ಯ ಸಲೀಸಾಗಿ ನೀಡಲಾಗ್ತಾ ಇದೆ. ಮತ್ತೊಂದು ಕಡೆ ಜನಸಾಮಾನ್ಯರ ನೂಕುನುಗ್ಗಲು, ಜನಸಾಮಾನ್ಯರ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ರಾಜಕೀಯ ಗಣ್ಯಮಾನ್ಯರೆಲ್ಲರೂ ಕೂಡ ಇವತ್ತು ತಾಯಿ ದರ್ಶನಕ್ಕೆ ಬಂದಿದ್ದರು. ಅವರಿಗೆಲ್ಲ ಆರಾಮಾಗಿ ದರ್ಶನಕ್ಕೆ ವ್ಯವಸ್ಥೆ ಮಾಡಿ ಕೊಡಲಾಗಿದೆ ಅಲ್ಲಿನ ಆಡಳಿತ ಮಂಡಳಿಯಿಂದ. ಬಟ್ ಇದು ಸಾರ್ವಜನಿಕರು, ಅಂದರೆ ಬಂದಿರುವಂಥ ಸಾಮಾನ್ಯ ಭಕ್ತರು, ಸಾಮಾನ್ಯ ಈ ಲೈನ್ನಲ್ಲಿ ನಿಂತ್ಕೊಂಡು ಕಾಯ್ತಾ ಇರುವಂಥ ಭಕ್ತರಿಗೆ ಭಾಳಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ಅವರಿಗೆಲ್ಲ ಆರಾಮಾಗಿ ಬಿಡ್ತಾ ಇದ್ದೀರಿ, ನಮ್ಮನ್ನು ಸ್ವಲ್ಪ ನೋಡಿ, ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡಿಕೊಳ್ಬೇಕಾಗಿತ್ತಲ್ವಾ ಅಂತ ತರಾಟೆ ತೆಗೆದುಕೊಂಡ್ರು ಜನ. ಆಕ್ರೋಶವನ್ನು ವ್ಯಕ್ತಪಡಿಸಿ ನೋಡಿ. ಚಿತ್ರರಂಗದ ಅನೇಕ ನಟ ನಟಿಯರು, ರಾಜಕೀಯ ಗಣ್ಯರೆಲ್ಲರೂ ಕೂಡ ಇವತ್ತು ಚಾಮುಂಡೇಶ್ವರಿ ದರ್ಶನಕ್ಕೆ ಬಂದಿದ್ದರು. ಸೊ ಈ ರೀತಿಯಾಗಿ ಬಂದಂಥ ವಿಐಪಿ ಮತ್ತು ವಿವಿಐಪಿ ಪರ್ಸನ್ಸ್ಗಳಿಗೆ, ಅಂಥವರಿಗೆ ಆರಾಮಾಗಿ ದರ್ಶನವನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಕ್ಕೆ ಅಲ್ಲಿ ಒಂದಿಷ್ಟು ಗೊಂದಲ, ಆಕ್ರೋಶ ವ್ಯಕ್ತವಾಗಿದೆ ಸಹಜವಾಗಿ. ಯಾಕಂದರೆ ಒಂದು ಕಡೆ ನೋಡ್ತಾ ಇದ್ದೀವಿ ನಾವು, ಮತ್ತೊಂದು ಕಡೆ 2 ಲಕ್ಷ ಜನ ಸಾಮಾನ್ಯ ಲೈನ್ನಲ್ಲಿ ನಿಂತ್ಕೊಂಡು ದರ್ಶನವನ್ನು ಪಡೆಯೋದು ಸಹಜ ಸ್ಥಿತಿ ಅಂತೂ ಆಗಿರೋದಿಲ್ಲ. ಅಲ್ಲಿನ ಪರಿಸ್ಥಿತಿ ನೋಡಿ, ಬ್ಯಾರಿಕೇಡ್ಗಳನ್ನೆಲ್ಲ ಕೆಳಗೆ ಬೀಳಿಸ್ಬಿಟ್ಟಿದ್ದಾರೆ. ಯಾಕಂದರೆ ಆ ಮಟ್ಟಿಗೆ ಜನಸಂದಣಿ ಇತ್ತು. ಇನ್ನೂ 10,000 ಜನ ದರ್ಶನವನ್ನು ಪಡೆಯುವಂಥವ್ರು ಇನ್ನೂ ಬಾಕಿ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಮೊದಲ ಶುಕ್ರವಾರ 2ನೇ ಶುಕ್ರವಾರಕ್ಕೆ ಹೋಲಿಕೆ ಮಾಡಿದರೆ ಇವತ್ತು ಮೇ ಬಿ ಅವರು ಕೂಡ ಅಂದ್ಕೊಂಡಿಲ್ಲ ಅಂತ ಕಾಣಿಸುತ್ತೆ. ಬೆಟ್ಟದ ಆಡಳಿತ ಮಂಡಳಿಯವರು ಕೂಡ ವ್ಯವಸ್ಥೆಗಳು ಇನ್ನೊಂದಿಷ್ಟು ಬೇಕಾಗಿತ್ತು ಅಂತ ಕಾಣಿಸುತ್ತೆ ಇವತ್ತಿನ ಪರಿಸ್ಥಿತಿ ನೋಡ್ತಾ ಇದ್ದೆ.
ಅದು ಹೌದು. ಯಾಕಂತ ಹೇಳಿದ್ರೆ ನಿರೀಕ್ಷೆಗೂ ಮೀರಿದಷ್ಟು ಜನ ಒಂದು ಕಡೆ ಇದೆ, ಮತ್ತೊಂದು ಕಡೆ ಏನು ತಮ್ಮ ಪ್ರಭಾವಗಳನ್ನ ಬಳಸಿ MLA MP ಹಾಗೂ ಮಿನಿಸ್ಟರ್ಗಳ ಏನು ಪತ್ರಗಳನ್ನ ಬಳಸಿ ಒಂದಷ್ಟು ಜನ VIP ಸೋಗಿನಲ್ಲಿ ಬಂದ ಕಾರಣ ಇಲ್ಲಿ ನೂಕುನುಗ್ಗಲು ಉಂಟಾಗಿರುವಂತದ್ದು. ಏನಪ್ಪಾ ಅಂತ ಹೇಳಿದ್ರೆ ಪ್ರತಿ ವಾರವೂ ಕೂಡ ಧರ್ಮ ದರ್ಶನದಲ್ಲಿ ಭಕ್ತಾದಿಗಳನ್ನ ಕಳಿಸಲಾಗ್ತಿತ್ತು. ಆದ್ರೆ ಕೆಲವೊಂದಷ್ಟು ಜನ ಲೆಟರ್ಗಳ ಮೂಲಕ ಬರೋದ್ರಿಂದ ನೂಕುನುಗ್ಗಲು ಉಂಟಾಯಿತು. ಅಲ್ಲದೆ ಸಾರ್ವಜನಿಕರು ಕೂಡ VVIPಗಳ ವಿರುದ್ಧ ವಾಕ್ಸಮರಕ್ಕೆ ಮುಂದಾಗಿದ್ರು. ಯಾವ VVIPಗಳು ನಮಗಿಲ್ಲದ ದರ್ಶನ ಅವ್ರಿಗೆ, ಯಾಕೆಂದ್ರೆ ಒಬ್ಬೊಬ್ಬ VIP ಬಂದಾಗಲೂ ಕೂಡ ಸುಮಾರು 20 ನಿಮಿಷದಿಂದ ಅರ್ಧ ಗಂಟೆ ವೆಯ್ಟ್ ಆಗ್ತಾ ಇತ್ತು. ಸುಮಾರು ಬೆಳಿಗ್ಗೆ ಜಾವದಿಂದಲೂ ಕೂಡ ಏನು ಭಕ್ತಾದಿಗಳು ಬಂದಿದ್ರು ಅವ್ರಿಗೆ ಸಿಕ್ಕಾಪಟ್ಟೆ ತಡವಾಗುವ ಎಲ್ಲ ಲಕ್ಷಣ ಇತ್ತು. ಈ ನೆಲೆಯಲ್ಲಿ ತಾಳ್ಮೆಯನ್ನು ಕಳೆದುಕೊಂಡಂತಹ ಭಕ್ತಾದಿಗಳು ಕೂಡ VVIPಗಳಿಗೆ ಧಿಕ್ಕಾರವನ್ನು ಕೂಗಿದ್ರು, ಬ್ಯಾರಿಕೇಡ್ಗಳನ್ನ ತಳ್ಳಿ ತಮ್ಮ ಆಕ್ರೋಶವನ್ನು ಕೂಡ ಹೊರಗೆ ಹಾಕಿದ್ರು. ಸುಮಾರು 1 ಗಂಟೆಗಳ ಕಾಲ ಕ್ಯೂ ಎಲ್ಲೂ ಹೋಗದೆ ಅಲ್ಲೇ ನಿಂತಿತ್ತು. ಬಳಿಕ ಮೈಸೂರಿನ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಹಾಗೂ ಪೊಲೀಸ್ ಕಮಿಷನರ್ ಸೀಮಾ ಲಟ್ಕರ್ ಎಂಟ್ರಿಯ ಬಳಿಕ ಏನು ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಂಡ್ರು. ಅಲ್ಲದೆ ಕ್ಯೂ ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡಿ ಯಾರು ತಮ್ಮ ಪ್ರಭಾವಗಳನ್ನ ಬಳಸಿ ದರ್ಶನಕ್ಕೆ ಬರ್ತಿದ್ರು ಅವರಿಗೆಲ್ಲರಿಗೂ ಕೂಡ ಕಡಿವಾಣವನ್ನ ಹಾಕಿರುವಂತದ್ದು ಅರುಣ್ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಈಗಲೂ ಸಹ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದರ್ಶನಕ್ಕೆ ಬರ್ತಾ ಇರುವಂತದ್ದು. ಏನು ಬೆಳಗ್ಗಿನಿಂದಲೂ ಈಗಾಗಲೇ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಬಂದಿದ್ದಾರೆ. ಈಗಲೂ ಸಹ ಹೆಚ್ಚು ಜನ ಈಗಾಗಲೇ ಮೈಸೂರಿನ ಚಾಮುಂಡೇಶ್ವರಿ ದರ್ಶನಕ್ಕೆ ಆಗಮಿಸ್ತಾ ಇರುವಂತದ್ದು. ಈ ನೆಲೆಯಲ್ಲಿ ಈಗ ಯಾವಾಗ ಅರ್ಧ ಗಂಟೆ 1 ಗಂಟೆ ಅಲ್ಲಿ ಕ್ಯೂನಲ್ಲಿ ಕೆಲವು ಗೊಂದಲಗಳು ಉಂಟಾಯಿತು, ತಳ್ಳಾಟ ನೂಕಾಟಗಳು ಉಂಟಾಯಿತು. ಬಳಿಕ ಪೊಲೀಸ್ ಇಲಾಖೆ ಎಚ್ಚೆತ್ತು ಈಗ ತಮ್ಮ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಅರುಣ್. ಓಕೆ ಆನಂದ್, ಬೆಳಿಗ್ಗೆಯಿಂದಲೂ ಕೂಡ ಸುಮಾರು ಜನ ಕಾಯ್ತಾ ಇರುವಂತವರು ಇದ್ದಾರೆ. ಅನೇಕರಿಗೆ ನಿರಾಸೆ ಕೂಡ ಮೂಡಿರುವಂತದ್ದು ಇವತ್ತು. ಯಾಕಂದ್ರೆ ನೀವು ಹೇಳ್ದಂಗೆ ಒಂದ್ ಕಡೆ VIPಗಳಿಗೆ ಸಲೀಸಾಗಿ ದರ್ಶನದ ವ್ಯವಸ್ಥೆಯನ್ನ ಮಾಡಿಕೊಡುವಂಥದ್ದು ಸಹಜವಾಗಿ ಅವರಿಗೆ ಆಕ್ರೋಶವನ್ನ ತರಿಸಿರುತ್ತೆ. ಯಾರಾದರೂ ಸಾರ್ವಜನಿಕರನ್ನ ಮಾತನಾಡಿಸಬಹುದಾ? ಅಲ್ಲಿನ ವ್ಯವಸ್ಥೆ ಸದ್ಯಕ್ಕೆ ಹೇಗಿದೆ, ಏನು ಎತ್ತ ಅಂತ ಕೇಳಬಹುದಾ? ಖಂಡಿತ ನಾನು ಮಾತನಾಡಿಸುವ ಪ್ರಯತ್ನವನ್ನ ಮಾಡ್ತೇನೆ. ಯಾರು ಎಲ್ಲಿಂದ ಬಂದಿದ್ದಾರೆ ಅನ್ನುವಂಥದ್ದನ್ನ ಕೇಳ್ತೀನಿ. ಮೇಡಮ್, ಎಲ್ಲಿಂದ ಬಂದಿದ್ದೀರಿ? ದರ್ಶನ ಆಯ್ತು? ಇನ್ನೂ ಇಲ್ಲ, ದರ್ಶನ ಮಾಡ್ಬೇಕು ಇವಾಗಲೇ. ಇಲ್ಲ, ನಾವು ಬೆಳಗ್ಗೆ. ಎಲ್ಲಿಂದ ಬಂದಿದ್ದೀರಿ ದರ್ಶನ? ಸರ್, ನಾವು ಬೆಂಗಳೂರಿಂದ ಬಂದಿದ್ದೀರಿ. ಬೆಳಗ್ಗೆ 10 ಗಂಟೆಗೆ ಇಂದ ನಾವು ದರ್ಶನದಲ್ಲಿ ನಿಂತ್ಕೊಂಡಿದ್ದೀರಿ ಸರ್. 10 ಗಂಟೆಗೆ ಇಲ್ಲಿ ಬಂದಿದ್ದೀರಿ ಕ್ಯೂನಲ್ಲಿ. ಈಗ ದರ್ಶನ ಆಯ್ತು. ಸರ್ಕಾರ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಸರ್. ಇಲ್ಲಿ ಸರ್ಕಾರ ಇಲ್ಲಿ ನಾಡ ದೇವತೆ ಅಂದ್ಬಿಟ್ಟು ಪ್ರತಿಯೊಬ್ಬರು ಸಹ ಇಲ್ಲಿ ಬರೋದು. ಇಲ್ಲಿ ಸರ್ಕಾರ ನಡ್ಸಕ್ಕಾಗಿದ್ರೆ ದಯವಿಟ್ಟು ಇಲ್ಲಿ ಧರ್ಮದರ್ಶನ ನಿಲ್ಲಿಸಿ ಎಲ್ಲ ಬಿಸ್ನೆಸ್ ಮಾಡ್ಕೊಂಡ್ಬಿಡಿ. 2,000 ರೂಪಾಯಿ ಟಿಕೆಟ್ ಬಂದಿದ್ದಾರೆ, ನೆಕ್ಸ್ಟ್ 10,000 ಮಾಡಲಿ, 20,000 ಬಿಡಲಿ, ಹೆಲಿಕಾಪ್ಟರ್ ತೋರಿಸ್ಬಿಟ್ಟು ಆನ್ಲೈನ್ ಅಲ್ಲೇ ಮಾಡ್ಬಿಡ್ಲಿ. ಏನ್ ಗೊತ್ತಾ ಸರ್, ಗೌರ್ಮೆಂಟ್ ಒಂದು ಅವೇರ್ನೆಸ್ ಇಲ್ಲ. ಅವ್ರಿಗೆ ಬಿಸ್ನೆಸ್ ಮಾಡಬೇಕು. ಬಿಸ್ನೆಸ್ ಮಾಡಕ್ಕೆ ಕ್ಯಾಸಿನೋ ಇದೆ, ಈ ಕ್ರಿಕೆಟ್ ಬೆಟ್ಟಿಂಗ್ ಇದೆ, ಸುಮಾರು ಇದೆ. ದಯವಿಟ್ಟು ಈ ತರ ಏನ್ ಪ್ರೋಟೋಕಾಲ್ ಇದೆ ಅದ್ರ ಪ್ರಕಾರ ಮಾಡಿ ಇಲ್ಲ ಧರ್ಮದರ್ಶನ ನಿಲ್ಲಿಸ್ಬಿಡಿ, ಪ್ರತಿಯೊಂದು ಬಿಸ್ನೆಸ್ ಮಾಡ್ಕೊಂಡ್ಬಿಡಿ. ಯಾಕಂದ್ರೆ ಫ್ರೀ ದರ್ಶನ ನಿಲ್ಲಿಸ್ಬಿಟ್ಟು 10,000 ರೂಪಾಯಿ ಟಿಕೆಟ್ ಮಾಡ್ಬಿಡ್ಲಿ ಮುಂದೆ ಅಂತಂದ್ರೆ ಏನು ಕೆಲವೊಂದಷ್ಟು ಮಂದಿ ಆಕ್ರೋಶವನ್ನು ಕೂಡ ಹೊರಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಏನು 2,000 ರೂಪಾಯಿ ಟಿಕೆಟ್ ದರ್ಶನ ಇದೆ, ಧರ್ಮ ದರ್ಶನ ಇದೆ. VIPಗಳಿಗೆ ಒಂದು ರೀತಿ ಆದ್ರೆ ನಮ್ಮಂತವರ ಕಥೆಯನ್ನು ಬೆಳಗ್ಗೆಯಿಂದ ಬಂದು ಮಧ್ಯಾಹ್ನವಾದ್ರೂ ಕೂಡ ದರ್ಶನ ಆಗ್ತಾ ಇಲ್ಲ ಅನ್ನುವಂಥದ್ದು ಭಕ್ತಾದಿಗಳ ಮಾತು. ಅರುಣ್. ಪ್ರತಿ ವರ್ಷವೂ ಕೂಡ ಆಷಾಢದ ಮಾಸದ ಸಂದರ್ಭದಲ್ಲಿ ಈ ಶುಕ್ರವಾರಗಳು ಬಹಳಷ್ಟು ಮಹತ್ವಗಳನ್ನ ಪಡೆದುಕೊಳ್ಳುತ್ತೆ ತಾಯಿ ದರ್ಶನಕ್ಕೆ. ಸೊ ಹಾಗಾಗಿ ಆಡಳಿತ ಮಂಡಳಿ ಬೇಜವಾಬ್ದಾರಿ ಕಾರಣ ಆಯ್ತಾ ಈ ಗೊಂದಲಕ್ಕೆ? ಒಂದು ರೀತಿಯಲ್ಲಿ ಏನು ಬರುವಂತ ಭಕ್ತಾದಿಗಳ ಸಂಖ್ಯೆ ಕೂಡ ಪ್ರತಿ ವರ್ಷವೂ ಹೆಚ್ಚಾಗ್ತಿದೆ. ಕಳೆದ 2 ವಾರವೂ ಕೂಡ ಆಡಳಿತ ಮಂಡಳಿ ಜಿಲ್ಲಾಡಳಿತ ಸೂಕ್ತ ವ್ಯವಸ್ಥೆಯನ್ನ ಸರಿಯಾದ ನಿಟ್ಟಿನಲ್ಲಿ ಮಾಡಿತ್ತು. ಆದ್ರೆ ಈ ವಾರ ಏನಾಯ್ತು ಅಂದ್ರೆ ಭಕ್ತಾದಿಗಳ ಸಂಖ್ಯೆನೂ ಕೂಡ ಹೆಚ್ಚಾಯಿತು. ಅಲ್ಲದೆ VVIP ಎಂಟ್ರಿ ಏನಿದೆ ಅಲ್ಲಿ ನೂಕುನುಗ್ಗಲು ಉಂಟಾಗ್ಲಿಕ್ಕೆ MLA MP ಹಾಗೂ ಮಿನಿಸ್ಟರ್ಗಳ ಕೆಲವು ಪತ್ರಗಳು ಕೂಡ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲರೂ ಕೂಡ ನಾವು VVIPಗಳು ಅಂತ ಹೇಳ್ಕೊಂಡು ಸಹ ನುಗ್ತಾ ಇರುವಂತಹ ದೃಶ್ಯಗಳು ಸಹ ನಮ್ಮ ಕ್ಯಾಮ್ರಾಕ್ಕೆ ಸೆರೆ ಸಿಕ್ಕಿದ್ದು. ಈ ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಪ್ರಭಾವಗಳು ಹಾಗೂ ಪ್ರಭಾವಿ ವ್ಯಕ್ತಿಗಳ ಸಂಬಂಧಿಕರು ನೂಕುನುಗ್ಗಲಿಗೆ ಉಂಟಾಗ್ಲಿಕ್ಕೆ ಕಾರಣ ಅಂತ ಕೂಡ ಹೇಳ್ಬೋದು. ಅರುಣ್, ಈ VIPಗಳು ಒಬ್ಬರೇ ಅಲ್ಲದೆ ಅವರ ಫ್ಯಾಮಿಲಿ ಸಮೇತವಾಗಿ ಬರ್ತಾ ಇದ್ರ ಹೇಗೆ? ಅಂದ್ರೆ ಈಗ ಒಬ್ಬ MLA ಬಂದಂದ್ರೆ ಅವರಿಂದ ಒಂದು 15 ಜನ ಆ ತರ ಇತ್ತ ಪರಿಸ್ಥಿತಿ? ಅರುಣ್, MLA ಇರ್ಬೋದು, MP ಇರ್ಬೋದು, ಅವರ ಅನುಯಾಯಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಅವರ ಹತ್ರ ಒಂದೊಂದು ಲೆಟರ್ಗಳನ್ನ ತೆಗೆದುಕೊಂಡು ಬಂದಿರಬಹುದು ಅಥವಾ ಫೋನ್ ಕಾಲ್ಸ್ಗಳನ್ನು ಕೂಡ ಮಾಡಿಸ್ಕೊಂಡು ಒಳಗೆ ಹೋಗುವಂತ ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಪೊಲೀಸರು ಸಹ ಎಷ್ಟೇ ತಡೆದ್ರು ಕೂಡ ಆದ್ರೆ ಪ್ರಭಾವಕ್ಕೆ ಮಣಿಲೇಬೇಕಾದಂತಹ ಪರಿಸ್ಥಿತಿ ಸಹ ಒಂದೊಮ್ಮೆ ಎದುರಾಗುತ್ತೆ. ಆ ಹಿನ್ನೆಲೆಯಲ್ಲಿ ಏನು ಕಳೆದ ಬಾರಿ VVIP ಲೈನ್ ಏನಿತ್ತು ಅದು ಸರಾಗವಾಗಿ ಹೋಗ್ತಾ ಇತ್ತು. ಆದ್ರೆ ಈ ಬಾರಿ ಅದು ಸರಾಗವಾಗಿ ಹೋಗ್ಲಿಲ್ಲ. ಯಾಕಂತ ಹೇಳಿದ್ರೆ ಸಂಖ್ಯೆಯು ಕೂಡ ಜಾಸ್ತಿ ಆಗಿತ್ತು. ಮತ್ತೊಂದು ಕಡೆಯಿಂದ ಈ ಕಡೆ ಧರ್ಮ ದರ್ಶನದ ಸಾರು ಕೂಡ ಏನು ನಿಂತಲ್ಲಿ ನಿಂತಿದ್ದ ಕಾರಣ ಸಾರ್ವಜನಿಕರು ಕೂಡ ಆಕ್ರೋಶಕ್ಕೆ ಹೊರ ಆಗ್ತಾ ಇದ್ರು. ಅಲ್ಲದೆ ಏನು ಮಳೆಯೂ ಸಹ ಬಂದಿದ್ದ ಹಿನ್ನೆಲೆಯಲ್ಲಿ ಅವರ ತಾಳ್ಮೆಯ ಕಟ್ಟೆಯೂ ಸಹ ಹೊಡೆಯಿತು. ಆ ಹಿನ್ನೆಲೆಯಲ್ಲಿ ಬ್ಯಾರಿಕೇಡ್ಗಳನ್ನ ತಳ್ಳಿ ಒಳಗೆ ಹೋಗುವಂತ ಪ್ರಯತ್ನ ಕೂಡ ಮುಂದಾಗಿದ್ರು. ಅರುಣ್, ಕಲಬುರಗಿಯಲ್ಲಿ ಹಾಡ ಹಗಲಲ್ಲಿ ಜ್ಯುವೆಲರಿ ಶಾಪ್ ಅನ್ನು ದರೋಡೆ ಮಾಡಲಾಗಿದೆ. ಕಲಬುರಗಿ ನಗರದ ಸರಫ್ ಬಜಾರ್ ಏರಿಯಾದಲ್ಲಿ ನಡೆದಂತಹ ಘಟನೆ ಇದು ದರೋಡೆ ಕೇಸ್.
2 ಕೆಜಿಗೂ ಹೆಚ್ಚು ಚಿನ್ನಾಭರಣಗಳನ್ನು ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ, ಪರಾರಿಯಾಗಿದ್ದಾರೆ. ನಗರದ ಸರಾಫ್ ಬಜಾರ್ ಏರಿಯಾದಲ್ಲಿ ನಡೆದಂತಹ ಘಟನೆ. 2 ಕೆಜಿಗೂ ಹೆಚ್ಚು ಚಿನ್ನಾಭರಣ ಕದ್ದುಕೊಂಡು ಹೋಗಿದ್ದಾರೆ. ಹಾಡ ಹಗಲಲ್ಲಿ ಕಲಬುರಗಿಯಲ್ಲಿ ಜುವೆಲರಿ ಶಾಪ್ ದರೋಡೆ. ಮಾಲೀಕನ ಕೈಕಾಲು ಕಟ್ಟಿ ಹಾಕಿ ದರೋಡೆ ಮಾಡಿದ್ದಾರೆ. ಸಿಸಿಟಿವಿಯನ್ನ ಮುಚ್ಚಿ ಡಿವಿಆರ್ ಅನ್ನ ಆಫ್ ಮಾಡಿ ಚಿನ್ನಾಭರಣವನ್ನ ಲೂಟಿ ಮಾಡಿರುವುದು. ಹೊರಗಿನ ಸಿಸಿಟಿವಿಯಲ್ಲಿ ಈ ದುಷ್ಕರ್ಮಿಗಳ ಚಲನವಲನ ಸೆರೆಯಾಗಿದೆ. ಅಂದ್ರೆ ಶಾಪ್ನ ಒಳಭಾಗದಲ್ಲಿದ್ದಂಥ ಸಿಸಿ ಕ್ಯಾಮೆರಾವನ್ನು ಅವರು ಕ್ಲೋಸ್ ಮಾಡಿದ್ರು. ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಸಂಬಂಧಪಟ್ಟಂಗೆ ಪ್ರಕರಣ ಈಗ ದಾಖಲಾಗಿದೆ. ಸ್ಥಳಕ್ಕೆ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಗೆ ಮುಂದಾಗಿದ್ದಾರೆ. ಅಂಗಡಿ ಮಾಲೀಕರನ್ನ ಕರೆದೊಯ್ದು ದರೋಡೆ ಬಗ್ಗೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ಏನೇನಾಯಿತು ಅಂತ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ನಲ್ಲಿ ಸಂಬಂಧಪಟ್ಟಂಗೆ ಪ್ರಕರಣ ದಾಖಲಾಗಿದೆ. ಇದು ಒಂದು ಕಡೆ ನೋಡ್ತಾ ಇದ್ವಿ ಸಿಸಿಟಿವಿಯ ಫುಟೇಜಸ್. ಇದು ಹೊರಭಾಗದಲ್ಲಿ ಇದ್ದಂತಹ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಆ ದರೋಡೆಕೋರರ ಓಡಾಟದ ದೃಶ್ಯಗಳನ್ನು ನೋಡಿ. ಈ ರೀತಿಯಾಗಿ ಎಂಟ್ರಿ ಕೊಡ್ತಾರೆ. ಬ್ಯಾಗ್ಗಳನ್ನು ತೆಗೆದುಕೊಂಡು ಬಂದು ತಲೆಗೆ ಹ್ಯಾಟ್ ಹಾಕ್ದಂಗೆ ಕಾಣಿಸ್ತಾ ಇದೆ, ಟೋಪಿಯನ್ನು ಹಾಕೊಂಡಂಗೆ ಕಾಣಿಸ್ತಾ ಇದೆ. ಮುಖವನ್ನು ಕವರ್ ಮಾಡಿಕೊಳ್ಳುವಂತಹ ಕಾರಣಕ್ಕಾಗಿ ಒಳಭಾಗದ ಅಂದರೆ ಅಂಗಡಿ ಒಳಗೆ ಬಂದ ನಂತರದಲ್ಲಿ ಅವರು ಒಳಗಿರುವಂತಹ ಕ್ಯಾಮೆರಾಗಳನ್ನು ಆಫ್ ಮಾಡಿ ಡಿವಿಆರ್ ಕೂಡ ಎತ್ಕೊಂಡು ಹೋಗಿದ್ದಾರೆ. ಬ್ರಹ್ಮಪುರ ಪೊಲೀಸ್ ಸ್ಟೇಷನಲ್ಲಿ ಒಂದು ರಾಬ್ರಿ ಕೇಸ್ ವರದಿಯಾಗಿದೆ. ಅದರಲ್ಲಿ ಒಂದು ಸರಫ್ ಬಜಾರಲ್ಲಿರುವ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸಲ್ಲಿ, ಅದು ಫಸ್ಟ್ ಫ್ಲೋರಲ್ಲಿರುವಂಥ ಒಂದು ಈ ಗೋಲ್ಡ್ ಆರ್ನಮೆಂಟ್ಸ್ ತಯಾರಿ ಮಾಡುವಂಥ ರಾಬ್ರಿ ಪ್ರಕರಣ ಆಗಿರುವಂಥದ್ದು. ಇದರಲ್ಲಿ ಮಾಲಿಕ್ ಜ್ಯುವೆಲರ್ಸ್ ಅಂತ ಅಂಗಡಿ ಹೆಸರು. ಅದರಲ್ಲಿ ಒಬ್ಬರೇ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ರು. ಕೆಲಸ ಮಾಡಬೇಕಾದ್ರೆ ಫಸ್ಟ್ 2 ಜನ ಬರ್ತಾರೆ ಮತ್ತು ಆಮೇಲೆ ಅವ್ರ ಜೊತೆ ಇನ್ನೂ 2 ಜನ ಸೇರಿ ಒಟ್ಟು 4 ಜನ ಆರೋಪಿಗಳು. ಇವರಿಗೆ ಒಂದು ಫೈರ್ ಆರ್ಮ್ ಮತ್ತು ನೈಫ್ ಅವರಿಗೆ ಅದರಿಂದ ಹೆದರಿಸಿ ಅವ್ರ ಹತ್ರ ಇರುವಂಥ ಒಂದು ಲಾಕರನ್ನು ಓಪನ್ ಮಾಡಿಸಿ ಅದರಲ್ಲಿರುವ ಅರೌಂಡ್ 2.5 ರಿಂದ 3 kg ಚಿನ್ನಾಭರಣವನ್ನು ದೋಚಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಈಗ ಆಲ್ರೆಡಿ ನಮ್ಮ ಸೋಕೋ ಟೀಮ್ ಫಿಂಗರ್ ಪ್ರಿಂಟ್ ಹಾಕ್ಸ್ಕೊಡೋಗಳನ್ನು ಈಗ ಆಲ್ರೆಡಿ ಸಮ್ಮನ್ ಮಾಡಿದ್ವಿ. ಅವುಗಳು ಕೂಡ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗಾಗಲೇ 5 ವಿಶೇಷ ತಂಡಗಳನ್ನು ಮಾಡಿದ್ದೀವಿ ಪತ್ತೆಗೋಸ್ಕರ. ಮತ್ತು ಏನು ಇವರು ದೂರು ನೀಡ್ತಾರೆ ಆ ದೂರಿನ ಪ್ರಕಾರ ಪ್ರಕರಣ ದಾಖಲು ಮಾಡ್ಕೊತೀವಿ. ಆದಷ್ಟು ಬೇಗ ಆರೋಪಿಗಳನ್ನು ನಾವು ಬಂಧಿಸ್ತೀವಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕದಂ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ತುಂಬಾ ಪ್ರೊಫೆಷನಲ್ ದರೋಡೆಕೋರರು ಅಂತ ಕಾಣಿಸುತ್ತೆ ಈ ಡೀಟೇಲ್ಸ್ ಗಳನ್ನ ನೋಡ್ತಾ ಇದ್ರೆ. ಜೊತೆಗೆ ಅವರು ದರೋಡೆ ಮಾಡಿರುವಂತಹ ಆ ರೀತಿಯನ್ನು ಗಮನಿಸ್ತಾ ಇದ್ರೆ ಸೊ ಪಕ್ಕ ಪ್ರೊಫೆಷನಲ್ ದರೋಡೆಕೋರರು ಅಂತ ಸಹಜವಾಗಿ ಗೊತ್ತಾಗುತ್ತೆ. ಪೊಲೀಸರಿಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಐ ಮೀನ್ ಬೇರೆ ಇಂತಹ ಸಿಮಿಲರ್ ಪ್ರಕರಣಗಳು ಏನಾದರೂ ನಡೆದಿತ್ತಾ ಹಿಂದೆ, ಏನು ಎತ್ತ? ಹೌದು ಅರುಣ್, ಏನಂತಂದರೆ ಹಾಡು ಹಗಲೇ ಚಿನ್ನದ ಆಭರಣಗಳನ್ನು ತಯಾರು ಮಾಡುವಂಥ ಅಂಗಡಿಗೆ ದರೋಡೆಕೋರರು ಕಣ್ಣು ಹಾಕಿರುವಂಥದ್ದು. ದರೋಡೆಕೋರರು 12 ಗಂಟೆ ಸುಮಾರಿಗೆ ಆ ಒಂದು ಅಂಗಡಿಗೆ ನುಗ್ಗಿದಂಥ ಈ ಖದೀಮರು ಏನಂತಂದರೆ ಅಂಗಡಿಯಲ್ಲಿದ್ದಂಥ ಅಂಗಡಿಯ ಮಾಲೀಕನಿಗೆ ಗನ್ನನ್ನು ತೋರಿಸಿ ಈಗ ರಾಬರಿಯನ್ನು ಮಾಡಿದ್ದು. ಸುಮಾರು 2 kgಗೂ ಅಧಿಕ ಚಿನ್ನವನ್ನು ದರೋಡೆ ಮಾಡ್ಕೊಂಡು ಪರಾರಿಯಾಗಿದ್ದಾರೆ. ಅವರು ಏನಂತಂದರೆ 12 ಗಂಟೆಗೆ ಈ ಒಂದು ಅಂಗಡಿಯನ್ನು ಓಪನ್ ಮಾಡುವಂಥ ಸಂದರ್ಭದಲ್ಲಿ ಅಂಗಡಿಯೊಳಗೆ ಎಂಟರ್ ಆಗ್ತಾರೆ. ಎಂಟರ್ ಆದ ತಕ್ಷಣ ಅಂಗಡಿಯಲ್ಲಿದ್ದಂಥ ಡಿವಿಆರ್ ಅನ್ನು ಆಫ್ ಮಾಡಿ ಆತನ ಕೈಕಾಲುಗಳನ್ನು ಕಟ್ಟಿ ಬಾಯಿಗೆ ಬಟ್ಟೆಯನ್ನು ಹಾಕೋದ್ರ ಮೂಲಕ ಆತನಿಗೆ ಹೆದರಿಸಿ ಏನು ರಾಬರಿನ ಮಾಡ್ಕೊಂಡು ಹೋಗಿರುವಂಥದ್ದು. ಈಗ ಏನಂತಂದ್ರೆ ಆತನ ರಾಬರಿ ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಆತ ಏನಂತಂದ್ರೆ ಆತನ ಅಂಗಡಿಯ ಸೆಟ್ರನ್ನ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ಅದಾದ ಬಳಿಕ ಆತ ಏನಂತಂದ್ರೆ ಸೆಟ್ರನ್ನ ಓಪನ್ ಮಾಡ್ಕೊಂಡು ಹೊರ ಬಂದಂಥ ಸಂದರ್ಭದಲ್ಲಿ ಆತನನ್ನ ರಕ್ಷಣೆ ಮಾಡಿದಂಥವ್ರು ಈಗ ಪ್ರತ್ಯಕ್ಷದರ್ಶಿಗಳು ನಮ್ಮೊಂದಿಗೆ ಇದ್ದಾರೆ. ಅವರನ್ನೇ ಮಾತಾಡ್ಸೋಣ. ಎಷ್ಟು ಗಂಟೆಗೆ ಬಂದಿದ್ರು, ಎಷ್ಟು ಜನ ಇದ್ರು ಅನ್ನೋದ್ರ ಬಗ್ಗೆ. ಸುಮಾರು 4 ಜನ ದರೋಡೆಕೋರರು 2 ಗನ್ಗಳ ಮೂಲಕ ಈ ಒಂದು ಆ ಶಾಪ್ಗೆ ಎಂಟ್ರಿ ಕೊಡ್ತಾರೆ. ಇವ್ರು ಏನಂತಂದ್ರೆ ಕಲಬುರಗಿ ನಗರದ ವಿವಿಧ ಬಂಗಾರದ ಅಂಗಡಿಗಳಿದೆ, ಆ ಅಂಗಡಿಗೆ ಬಂಗಾರದ ಆಭರಣಗಳನ್ನು ತಯಾರನ್ನ ಮಾಡಿಕೊಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಇದು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಂತಂದ್ರೆ 4 ಜನ ದರೋಡೆಕೋರರು ಈಗ ರಾಬರಿ ಮಾಡ್ಕೊಂಡು ಪರಾರಿಯಾಗಿರುವಂಥದ್ದು. ಈ ಸದ್ಯಕ್ಕೆ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. 5 ತಂಡಗಳ ರಚನೆ ಮಾಡಿ ಅವರನ್ನ ದರೋಡೆಕೋರರ ಪತ್ತೆಗೆ ಬಲೆ ಬೀಸಿರುವಂಥದ್ದು. ಈಗ ಸದ್ಯ ಪ್ರತ್ಯಕ್ಷದರ್ಶಿಗಳು ನಮ್ಮೊಂದಿಗೆ ಅವರನ್ನೇ ಮಾತಾಡ್ಸೋಣ. ಸರ್, ಎಷ್ಟು ಗಂಟೆಗೆ ಬಂದಿದ್ರು ಅಥವಾ ಈ ರಾಬರಿ ಮಾಡುವಂಥ ಸಂದರ್ಭದಲ್ಲಿ ತಾವಿದ್ದೀರಿ? ಅಲ್ಲಿ ಅಲ್ಲ, ರಾಬರಿ ಮಾಡೋ ಟೈಮಿಗೆ ಇದ್ದಿಲ್ಲ, ಅವರು ಮೇಲ್ಗಡೆ ಇದ್ದಿರಲ್ಲ. ಅವಾಗ ಅವನು ಶರ್ಟ್ ತೆಗೆದು ಹೊರಗೆ ಬಂದಾಗ ಅವಾಗ ಗೊತ್ತಾಗಿತ್ತು ನಮಗೆ. ಸೆಟ್ರೇನ್ ಅವರೇ ತಗೊಂಡು ಬಂದಿದ್ರು. ಅವರೇ ತಗೊಂಡು ಬಂದರು. ಅಂದರೆ ಹಿಂಗೆ ಕಾಲಿಂದ ಒದ್ಕೊಂಡು ಬಂದಿದ್ನು. ಬಟ್ ಕೈ ಕಾಲ 2 ಕಟ್ಟಾಕಿದ್ರು ಅವನಿಗೆ. ಬಾಯಿಗೂ ಸೆಲ್ಲೋ ಟೈಪ್ ಮೆತ್ ಬಿಟ್ಟಿದ್ರು ಅವನಿಗೆ. ಆ ಮೆತ್ ಬಿಟ್ಟಿದಾಗ ಅವಾಗ ಏನಾಯಿತು ಅನ್ಬೇಕು, ಇಲ್ಲಿ ನಾವು ಇಲ್ಲಿ ಕೂತ್ರೆ ಕಾಣ್ತಿದ್ದೆ ಅವನಿಗೆ. ಅದು ಕಾಣಿದ ತಕ್ಷಣ ಬಗ್ಗೆ ನಾವು ಹೋದ ತಕ್ಷಣ ಒಂದು ಮೊದಲು ಸೆಲ್ಲೋ ಟೈಪ್ ಇದ್ದು ಬಾಯಿಂದ ತೆಗೆದೆ. ಅದು ತೆಗೆದ ತಕ್ಷಣ ಅವನಂದ್ರೆ ಲೂಡ್ಗೆ ಇಲ್ಲಿ ಗನ್ ಹಚ್ಚಿದ್ರು, ಮತ್ತು ಇಲ್ಲಿ ಚಾಕು ಹಚ್ಚಿದ್ರು ಅಂತ ಹೇಳಿದ್ರು. ಅವನಿಗೆ ಕಾಣೋಲ್ಲ ಹಿಂದಿ ಅವನು. ಆದ ತಕ್ಷಣ ಮತ್ತೆ ಒಂದು ಬಾಯಿ ಬಿಚ್ಚಿದ ಮ್ಯಾಗಿಂದ ಕೆಳಗಡೆ ಬಂದೆ ನಾನು. ಬಂದಿಲ್ಲ, ಅವಾಜ್ ಕೊಟ್ಟ. ಅಷ್ಟೊತ್ತಿಗೆ ಹೋಗ್ಬಿಟ್ರು ಅವರು.
ಅವ್ರು ಅಂದ್ರೆ ನೀವು ಅವ್ರು ಹೋಗೋವಾಗ ಏನಾದರೂ ತಾವು ನೋಡಿದ್ರಂತ ಇಲ್ಲೇ ನೀವು ಕೆಳಗಡೆ ಇದ್ರಿ ಶಾಪ್ನಾಗ? ಅಲ್ಲ, ಅಷ್ಟು ನಾವು ಅಬ್ಸರ್ವೇಷನ್ ಮಾಡಲಿಲ್ಲ ಸರ್. ನೋಡಿ, ಅವ್ರದ್ದು ಬಿಸ್ನೆಸ್ ಇದೆಯಲ್ಲ, ಬರ್ತಾರೆ ಹೋಗ್ತಾರೆ ಬಟ್ ಆ ಥರ ಮೈಂಡಲ್ಲಿ ಯಾರು ಹಂಗೆ ಇದು ಮಾಡಲಿಲ್ಲ ನಮಗೆ. ಅಂದರೆ ಹೋಗ್ತಾರೆ ಬರ್ತಾರೆ ಅಂತ ಅಷ್ಟು ಅಬ್ಸರ್ವೇಷನ್ ಮಾಡಲಿಲ್ಲ ನಾವು. ಆ ಅಂಗಡಿ ಅಲ್ಲಿ ನೀವು ಹೋಗಿ ನೋಡಿದಾಗ ಒಬ್ಬರೇ ಇದ್ರ ಅಥವಾ ಬೇರೆದಾರು ಯಾರು ಇರ್ತೀರಿ? ಅಲ್ಲ, ಅವರೊಬ್ಬರೇ ಇದ್ದರು. ಆಗ ಅಂಗಡಿ ಶಟ್ರ್ ಒಳಗಡೆ ಹಾಕಿದ್ರು, ಆಮೇಲೆ ಹೊರ ಬಂದರು, ಅವರೊಬ್ಬರೇ ಇದ್ರು ಅವಾಗ ಅಲ್ಲಿ. ಎಷ್ಟು ವರ್ಷದಿಂದ ಅವ್ರು ವರ್ಕ್ ಮಾಡ್ತೀರಿ ನೀವು ಅವ್ರ ಜೊತೆಗೆ? ಅಲ್ಲ, ನಾವು ಸದ್ಯ ಬಂದು 1 ವರ್ಷ ಆಯಿತು, 1 ವರ್ಷ 1.5 ವರ್ಷ ಆಯಿತು. ನಮಗಿಂತ ಮುಂಚೆನೇ ಇದ್ದಾರೆ ಅವರು. ಅಂದ್ರೇನು ಎಷ್ಟು ಜನ ಬಂದಿರಂತೆ ನಿಮ್ಗೆ? ಅದು ತೆಗೆದ್ಮೇಲೆ ಏನು ಹೇಳಿದಾರೆ ಅವರಂತ? ಇಲ್ಲ, ಅದು ಬಾಯಿ ತೆಗೆದ ಖಾಲಿ ಅವನು ಅಂದ್ರೆ ಇಲ್ಲಿ ಗನ್ ಹಚ್ಚಿದ್ದಾರೆ, ಇಲ್ಲಿ ಚಾಕು ಹಚ್ಚಿದ್ದಾರೆ, ಲೂಡ್ಗೆ ಅಂತ ಹೇಳಿದ್ರೆ ಅಂತ ತಿಳ್ಕೊಳ್ಳಿ. ಅಷ್ಟೊತ್ತು ನಾನು ಮತ್ತೆ ಏನಾಗಿದೆ ಅಂತ ಒಳಗಡೆ ಹೋದೆ. ನಾನು ಅಲ್ಲಿ ಹೋದಳು. ಆಮೇಲೆ ಅಂದರೆ 4 ಜನ ಇದ್ದಾರೆ ಅಂತ ಹೇಳಿದ್ರೆ. ಇದು ಏನಂತಂದ್ರೆ ಪ್ರತ್ಯೇಕ ದರ್ಶಿಗಳ ಮಾತು. 4 ಜನ ಏನು ಆತನ ದರೋಡೆಯನ್ನು ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಲೂಟ್ಗೆ ಅಂತ ಹಿಂದಿಯಲ್ಲಿ ಮಾತಾಡ್ತಿದ್ರು. ಅವರನ್ನ ಏನಾದ್ರು ಕೈಕಾಲುಗಳನ್ನ ಕಟ್ಟಿದ್ರು. ಆತನ ಮುಖಕ್ಕೆ ಏನು ಸೆಲ್ಲೋ ಟೇಪನ್ನು ಹಾಕಿ ಆತನಿಗೆ ಯಾವುದೇ ರೀತಿಯ ಏನು ಶಬ್ದ ಮಾಡದಂತೆ ಮಾಡಿದ್ರು. ಅದಾದ ಬಳಿಕ ಅವರನ್ನ ಸೆಲ್ಲೋ ಟೇಪನ್ನು ತೆಗೆದು ಅವ್ರ ಕೈಕಾಲು ತೆಗೆದ ತಕ್ಷಣ ಅವರನ್ನ ರಕ್ಷಣೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಈ ಒಂದನೇ ಹಾಡು ಹಗಲೇ ಒಂದು ಏನು ಈ ಸೂಪರ್ ಮಾರ್ಕೆಟ್ನಲ್ಲಿ ಈ ದರೋಡೆ ನಡೆದಿರುವಂಥದ್ದು ಎಲ್ಲೋ ಒಂದು ಕಡೆ ಇಲ್ಲಿನ ಇದ್ದಂಥ ವ್ಯಾಪಾರಿಗಳಿಗೆ ಆತಂಕನ ಮೂಡಿಸಿರುವಂಥದ್ದು. ಈಗ ಸ್ಥಳಕ್ಕೆ ಭೇಟಿ ನೀಡಿದಂಥ ಹಿರಿಯ ಅಧಿಕಾರಿಗಳು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆ ಹಾಕೋದ್ರ ಮೂಲಕ ಆರೋಪಿಗಳ ಪತ್ತೆಗೆ ಈಗ ಬಲೆ ಬೀಸಿರುವಂಥದ್ದು. ಅರುಣ್, ಥ್ಯಾಂಕ್ ಯು ಅರುಣ್ ಕುಮಾರ್ ಡೀಟೇಲ್ಸ್ಗೆ. ನಿಮ್ಮ ಶ್ರಮ ಇರಲಿ, ಶ್ರಮಕ್ಕೆ ಫಲ ಸಿಗುತ್ತೆ. ಮನಸ್ಸಿದ್ರೆ ಮಾರ್ಗ, ಮಿಕ್ಕಿದ್ದು ಭಗವಂತ ನೋಡ್ತಾನೆ. ನಾಯಕತ್ವ ಬದಲಾವಣೆ ವಿಷಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾರ್ಮಿಕ ನುಡಿ ಮತ್ತೊಮ್ಮೆ. ಈ ಹಿಂದೆಯೂ ಕೂಡ ಅಂದ್ರೆ ಕಳೆದ 1 ವಾರದ ಹಿಂದೆ ಅಷ್ಟೇ ಇದೇ ರೀತಿಯಾಗಿ ಮಾರ್ಮಿಕ ಹೇಳಿಕೆಯನ್ನು ಕೊಟ್ಟಿದ್ರು ಡಿಕೆ ಶಿವಕುಮಾರ್. ಈಗ ಮತ್ತೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತೊಮ್ಮೆ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಪಾರ್ಟಿ ಇದ್ರೆ ತಾನೇ ನಾನು, ಪಾರ್ಟಿ ಇಲ್ದಿದ್ರೆ ನಾನಿಲ್ಲ. ಖರ್ಗೆ ಅವರು ಕೊಟ್ಟ ದೀಕ್ಷೆ ಸ್ವೀಕಾರ ಮಾಡಿದ್ದೇನೆ ಅಷ್ಟೇ ನಾನು. ನಿಮ್ಮ ಪ್ರಶ್ನೆಯಲ್ಲೇ ಎಲ್ಲ ಉತ್ತರಗಳಿದೆ ಅಂತ ಡಿಕೆ ಶಿವಕುಮಾರ್ ಇವತ್ತು ಕೊಟ್ಟಿರುವಂತಹ ಹೇಳಿಕೆ. ನಿಮ್ಮ ಪ್ರಶ್ನೆಯಲ್ಲೇ ಎಲ್ಲ ಉತ್ತರ ಇದೆ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್. ಸೊ ಇದು ಬಹಳಷ್ಟು ಚರ್ಚೆಗೆ, ಕೋಲಾಹಲಕ್ಕೆ, ಅನುಮಾನಗಳಿಗೆ ಎಲ್ಲದಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಪಾರ್ಟಿ ಇದ್ರೆ ನಾನು ಆ ವಿಚಾರ ನಾನೇನು ಮಾತಾಡೋದಿಲ್ಲ. ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಆ ಪ್ರಶ್ನೆಯಲ್ಲೇ ಎಲ್ಲ ಉತ್ತರ ಇದೆ. ಎಲ್ಲ ಮಾತುಗಳಲ್ಲೇ ಎಲ್ಲ ತರದಕ್ಕೂ ಉತ್ತರಗಳಿದೆ. ಸೊ ನನಗೆ ಕೊಟ್ಟಿರೋ ಜವಾಬ್ದಾರಿ ಈ ಪಕ್ಷ ಕಟ್ಟಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಒಬ್ಬ ಕಾರ್ಯಕರ್ತನಾಗಿ ಡೆಪ್ಟಿ ಸಿಎಂ ಆಗಿ ಕೆಲಸ ಕೊಟ್ಟಿದ್ದಾರೆ. ಅದನ್ನ ಏನ್ ಕೊಟ್ಟಿದ್ದಾರೆ ಅದನ್ನ ಮುಂದುವರಿಸಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅದು ಬಿಟ್ರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ. ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ. ಏನ್ ಹೇಳಿ ನೋಡಪ್ಪ, ಪಾರ್ಟಿ ಇದ್ರೆ ನಾನು, ಪಾರ್ಟಿ ಇದ್ರಲ್ಲ ಅಂದ್ರೆ ನಾನಿಲ್ಲ. 5 ವರ್ಷ ನಾನೇ ಸಿಎಂ ಅಂದಿರುವ ಸಿದ್ದರಾಮಯ್ಯ ಟಗರು ಗುಟುರಿಗೆ ಡಿಕೆಶಿ ಮತ್ತು ಟೀಮ್ ಫುಲ್ ಸೈಲೆಂಟ್ ಆಗಿದೆ. ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ತರಾತುರಿಯಲ್ಲಿ ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಿಲ್ಲ. ನಾಯಕತ್ವ ಬದಲಾವಣೆ ಹೇಳಿಕೆಗಳನ್ನ ನೀಡಬೇಡಿ. ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರಿಗೆ ಸಂದೇಶವನ್ನ ಕೊಟ್ಟಿರೋದು ಡಿಸಿಎಂ ಡಿಕೆ ಶಿವಕುಮಾರ್. ತಮ್ಮ ಆಪ್ತ ಶಾಸಕರಿಗೆ ಇಂಥದ್ದೊಂದು ಸಂದೇಶ ರವಾನೆ ಮಾಡಿದ್ದಾರೆ. ನವೆಂಬರ್ ಬಳಿಕ ಮತ್ತೆ ಹೈಕಮಾಂಡ್ ಭೇಟಿಗೆ ನಿರ್ಧಾರ ಆಗುವಂತಹ ಸಾಧ್ಯತೆಗಳಿದೆ. ಮತ್ತೊಂದು ಬಾರಿ ಹೈಕಮಾಂಡ್ ಭೇಟಿಯನ್ನ ಮಾಡುವಂತಹ ಸಾಧ್ಯತೆಗಳಿದೆ ನವೆಂಬರ್ ನಂತರದಲ್ಲಿ. ಇದೆಲ್ಲದರ ಮಧ್ಯದಲ್ಲಿ ಯಾವುದೇ ರೀತಿಯಾದಂಥ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರು ಮಾತನಾಡಬೇಡಿ ಅಂತ ಎಚ್ಚರಿಕೆಯ ಸಂದೇಶವನ್ನ ನೀಡಲಾಗಿದೆ ಅವರ ಆಪ್ತ ಶಾಸಕರುಗಳಿಗೆ. ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, ಮೊನ್ನೆ ಕೊಟ್ಟಂತಹ ಹೇಳಿಕೆ ಮಾರ್ಮಿಕವಾದಂತ ನುಡಿ 1 ವಾರದ ಹಿಂದೆ, ಇವತ್ತು ಮತ್ತೆ ಅದೇ ರೀತಿಯಾಗಿ ಮಾತನಾಡಿರುವಂಥದ್ದು. ಇದೆಲ್ಲದರ ಮಧ್ಯದಲ್ಲಿ ಒಂದಿಷ್ಟು ಎಚ್ಚರಿಕೆಯ ಹೆಜ್ಜೆಗಳನ್ನ ಡಿಕೆ ಶಿವಕುಮಾರ್ ಇಡ್ತಾ ಇರೋದು, ಬಟ್ ಏನೋ ಇದೆ ಅನ್ನುವಂಥ ಸಸ್ಪೆನ್ಸ್ ಯಥಾ ಪ್ರಕಾರವಾಗಿ ಮುಂದುವರಿಕೆ ಆಗ್ತಾನೆ ಇದೆ. ಬೇರೆ ಏನು ಇಲ್ಲ, ನನಗೆ ಆಲ್ಟರ್ನೇಟಿವ್ ಆಗಿ ಬೇರೆ ಸಿಎಂ ಆಕಾಂಕ್ಷಿಗಳು ಉದ್ಭವ ಆಗಬಾರ್ದು. ನಾನು ಕೂಡ ಸಿಎಂ ಆಕಾಂಕ್ಷಿ ಈ ವರ್ಷದಲ್ಲಿ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ಗಳು ಹೊರಬರಬಾರ್ದು ಅನ್ನುವಂಥ ಒಂದು ಲೆಕ್ಕಾಚಾರವೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆ ಮತ್ತು ಈ ಒಂದು ನಡೆ ಹಿಂದಿನ ಲೆಕ್ಕಾಚಾರ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅರುಣ್, ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ನವದೆಹಲಿಯ ಕರ್ನಾಟಕ ಭವನದಲ್ಲಿ ಕುಳಿತು ಉಳಿಸಿದಂತ ಒಂದು ದಾಳ, 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅಲ್ಪ ಸ್ವಲ್ಪ ಶಾಸಕರ ಬೆಂಬಲ ಇದೆ ಅನ್ನುವಂಥ ಒಂದು ನಿಟ್ಟಲ್ಲಿ ಮಾತನಾಡಿದಂತ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ನಿಜಕ್ಕೂ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಸಂಚಲನ ತಲ್ಲಣ ಮೂಡಿಸಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ.
ಯಾಕಂತ ಹೇಳಿದ್ರೆ ಒಂದ್ ಕಡೆಯಾಗಿ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಸಚಿವರು ಶಾಸಕರಿಗೆ ಒಂದು ಹೊಸ ಹುಮ್ಮಸ್ಸು ಬಂದಂತೆ, ಮತ್ತೊಂದು ಕಡೆಯಾಗಿ ಅವರು ಸಾಲು ಸಾಲು ಹೇಳಿಕೆಗಳು ಹೊರಬರ್ತಾ ಇದ್ರೆ, ಇತ್ತ DCM DK ಶಿವಕುಮಾರ್ ಅವರ ಬಣದ ಶಾಸಕರು ಒಂದು ರೀತಿ ಗಪ್ಚುಪ್ ಆದ್ರ ಅಂತ. ಯಾಕಂತ ಹೇಳಿದ್ರೆ ನೋಡಿ, ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆ ಬಳಿಕ DCM DK ಶಿವಕುಮಾರ್ ಬಣದ ಯಾವ ಶಾಸಕರುಗಳು ಮತ್ತೆ ಯಾವುದೇ ರೀತಿಯಾದ ಯಾವ ಮುಖಂಡರುಗಳು ಕೂಡ DCM DK ಶಿವಕುಮಾರ್ ಪರವಾಗಿ ಮಾತನಾಡ್ತಾ ಇಲ್ಲ. ಖುದ್ದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಮಾತನಾಡ್ತಾ ಇಲ್ಲ. ಇವತ್ತು ಮಾಧ್ಯಮಗಳು ಪ್ರಶ್ನೆಯನ್ನ ಮಾಡೋದು, ಏರ್ಪೋರ್ಟ್ ನಲ್ಲಿ ಮಾತನಾಡಿದ್ರು ಕೂಡ ಒಂದೇ ಆನ್ಸರ್, ಮಲ್ಲಿಕಾರ್ಜುನ್ ಕೊಟ್ಟಿರ್ತಕ್ಕಂಥ ದೀಕ್ಷೆಯನ್ನ ನಾನು ಸ್ವೀಕಾರ ಮಾಡಿದ್ದೀನಿ, ಅವರ ಒಂದು ದೀಕ್ಷೆಯಂತೆ ನಾನು ನಡೀತೀನಿ ಅನ್ನುವಂಥ ಮಾತನ್ನ. ಆ ಬಳಿಕ ಬಂದ್ರು ಎಲ್ಲಿಗೆ, KPCC ಕಚೇರಿ ಬಂದ್ರು. ಮಾಜಿ ಸಚಿವೆ BT ಲಲಿತಾ ನಾಯಕ್ರವರ ಒಂದು ಕಾಂಗ್ರೆಸ್ ಪಕ್ಷದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು. ಆ ಸಂದರ್ಭದಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ತುಂಬಾ ಮಾರ್ಮಿಕವಾಗಿ ಮಾತನಾಡಿದ್ರು. ಏನು, ಎಲ್ಲಿ ಮನಸ್ಸಿರುತ್ತೋ ಅಲ್ಲಿ ಮಾರ್ಗ ಇದ್ದೇ ಇರುತ್ತೆ, ಎಲ್ಲಿ ಶ್ರಮ ಇರುತ್ತೋ ಅಲ್ಲಿ ಪ್ರತಿಫಲ ಇದ್ದೇ ಇರುತ್ತೆ, ಆ ಮಿಕ್ಕಿದ್ದನ್ನ ಭಗವಂತನಿಗೆ ಬಿಡೋಣ ಅನ್ನುವಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಹೀಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದ್ದೇ ಇರುತ್ತೆ ಅನ್ನುವಂಥ ಒಂದು ವಿಶ್ವಾಸದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿಯೇ ಈ ಒಂದು ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಒಂದು ನಾಯಕತ್ವ ಬದಲಾವಣೆ ಕುರಿತಂತ ಒಂದು ಹೇಳಿಕೆ, 5 ವರ್ಷ ನಾನೇ ಮುಖ್ಯಮಂತ್ರಿ ಎನ್ನುವಂಥ ಒಂದು ಹೇಳಿಕೆ ಇದೆಯಲ್ಲ, ಆ ಒಂದು ಹೇಳಿಕೆಗೆ ನಾನು ಪ್ರಚೋದನೆಗೆ ಒಳಗಾಗೋದಿಲ್ಲ, ನಾನು ಜಾಣ ನಡೆಯನ್ನ ಇಡ್ತೀನಿ. ಮತ್ತೊಂದು ಕಡೆಯಾಗಿ ನಿಮ್ಮ ಒಂದು ಹೇಳಿಕೆಯಿಂದ ನಾನು ಪ್ರಚೋದನೆಗೆ ಒಳಗಾಗೋದಿಲ್ಲ, ಮತ್ತೊಂದು ಕಡೆಯಾಗಿ ಬೇರೆ ಸಿಎಂ ಆಕಾಂಕ್ಷಿಗಳು ಉಲ್ಬಣ ಆಗಬಾರ್ದು, ಮತ್ತೊಂದು ಕಡೆಯಾಗಿ ಅವರು ಆ ರೀತಿಯಾದಂಥ ಸಿಎಂ ಆಕಾಂಕ್ಷಿಗಳು ಮತ್ತೆ ಹೇಳಿಕೆಗಳನ್ನ ಕೊಡದೇ ಇರೋಂಥ ನಿಟ್ಟಿನಲ್ಲಿ, ಮತ್ತೊಂದು ಕಡೆಯಾಗಿ ಸಿಎಂ ಬಣದ ಶಾಸಕರುಗಳು ಸಚಿವರು ಕೊಡುವಂಥ ಒಂದು ಹೇಳಿಕೆಗೆ ನಾನು ರಿಯಾಕ್ಟ್ ಮಾಡಿ ಅದು ಮತ್ತೆ ರಂಪಾಟ ಆಗೋದು ಬೇಡ. ಹೀಗಾಗಿ ಎಲ್ಲವನ್ನೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಎತ್ತ ಬೊಟ್ಟು ಮಾಡಿ ತೋರಿಸೋದ್ರ ಮುಖಾಂತರ ಖರ್ಗೆ ದೀಕ್ಷಾ ಅಸ್ತ್ರವನ್ನ ಬಳಸೋದಕ್ಕೆ ಇದೀಗ DK ಶಿವಕುಮಾರ್ ಮುಂದಾಗಿದ್ದಾರೆ ಅಂತ ತಪ್ಪಾಗ್ಲಿಕ್ಕಿಲ್ಲ. ಅರುಣ್, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಎಲ್ಲ ಡೀಟೇಲ್ಸ್ಗೆ. 2028ರ ಚುನಾವಣೆ ಸಿದ್ದರಾಮಯ್ಯನವರೇ ಲೀಡ್ ಮಾಡ್ತಾರೆ, ಚುನಾವಣೆಗೆ ಸಿದ್ದರಾಮಯ್ಯ ನಿಲ್ಲೋದಿಲ್ಲ ಅಂದಿದ್ದಾರೆ. ಅವರು ಬಿಟ್ಕೊಟ್ರೆ ನೋಡೋಣ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಚುನಾವಣೆಗೆ ಸಿದ್ದರಾಮಯ್ಯ ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ. ಇನ್ ಕೇಸ್ ಅವರೇನಾದ್ರೂ ಬಿಟ್ಕೊಟ್ರೆ ನೋಡೋಣ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ. KPCC ಅಧ್ಯಕ್ಷರ ಬದಲಾವಣೆಗೆ ನಮ್ಮ ಒತ್ತಡ ಇದೆ, ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡ್ ಆ ನಿರ್ಧಾರವನ್ನ ಮಾಡುತ್ತೆ ಅಂತ ಬೆಂಗಳೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ. ಸಿದ್ದರಾಮಯ್ಯ ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದಂಗೆ ಅವ್ರು ಹೇಳಿದ್ಮೇಲೆ ಮುಗಿದೋಯ್ತು, ನಾಯಕತ್ವ ಬದಲಾವಣೆ ಇಲ್ಲ. DKಶಿ CM ಆಸೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಕೌಂಟರ್ ಹೇಳಿಕೆ ಇದು. ಅದೆಲ್ಲ ಎಲ್ಲರಿಗೂ ಅಪ್ಲೈ ಸೇಮ್. ನಿನ್ನಿದಂತೆ ಅದೆಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬರ್ದಂಗೆ ಆಗಿದೆ, ಮತ್ತೆ ಮಾಡೋರು ಮ್ಯಾಟ್ರ್ ಮುಗಿತೀನಿ, ಅಪೀಲ್ ಮಾಡೋದಿನ್ನ ಮರು ವಿಚಾರಣೆಗೆ ಪಿಟಿಷನ್ ಹಾಕ್ಬೇಕಂದ್ರೂ ಈಗ ಅದಕ್ಕೂ ಅವಕಾಶ ಇಲ್ಲ. ಈಗ ಹೋದ್ರೆ ಹೋಗ್ಬೋದು, ಅರ್ಜಿ ಹಾಕಕ್ಕೆ ಏನೋ ಸಮಸ್ಯೆ ಇಲ್ಲ, ಅರ್ಜಿ ಹಾಕ್ಬೋದು. ಅರೆ ತೀರ್ಪು ಬರ್ತೈತೆ ಅಂತ ಏನು ಹೇಳೋರು ನೀವು? ನಾವು ಸಾಕ ಸರಿ ಹೇಳಿದ, ಅವರೇ CM ಇರ್ತಾರೆ, ನಾವು ಹೇಳಿದೀವಿ, ಬೇರೆ ಯಾರು ಹೇಳಿದ್ದಾರೆ, DK ಸುರೇಶ್ ಅಂತ ಹೇಳಿದ್ದಾರೆ, ಹಿಂದೆ ಅಧ್ಯಕ್ಷ ಶಿವಕುಮಾರ್ ಅವರೇ ಹೇಳಿದ್ದಾರೆ ಖಾಲಿ ಇಲ್ಲ. ಮತ್ತು ಅವ್ರು ಹೇಳಿದ ಮ್ಯಾಗ ಇನ್ನು ನಮ್ಮನ್ನು ಕೇಳೋದು ಏನು ಅವಶ್ಯಕತೆ ಇದೆ? CM ಕುರ್ಚಿ ಉಳಿಸಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ದಾರೆ, ನೆಪ ಮಾತ್ರಕ್ಕೆ ರಾಜನಾಥ್ ಸಿಂಗ್ರನ್ನ CM ಭೇಟಿ ಮಾಡಿರೋದು ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. CM ಸಿದ್ದರಾಮಯ್ಯನವರ ದೆಹಲಿ ಭೇಟಿಗೆ ಸಂಬಂಧಪಟ್ಟಂಗೆ ಜೋಶಿ ಅವರ ಹೇಳಿಕೆ, ನೆಪ ಮಾತ್ರಕ್ಕೆ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿರೋದು ಕೇಂದ್ರ ಸಚಿವರು. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ, ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವೇ ಸಿಕ್ಕಿಲ್ಲ, ಸಿದ್ದರಾಮಯ್ಯ ಅವರ ಸ್ಥಿತಿ ಏನು ಅನ್ನೋದು ಇದರಿಂದ ಗೊತ್ತಾಗುತ್ತೆ, ಈ ಕುರ್ಚಿ ಕಚ್ಚಾಟದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಪ್ರಹ್ಲಾದ್ ಜೋಶಿ. ಅವ್ರ ಪರಿಸ್ಥಿತಿ ಹಂಗ ನೋಡಿ, ಮೊದಲೇ ನಾನಾ ಮುಖ್ಯಮಂತ್ರಿ ಅಂತ ಹೇಳ್ಕೋಬೇಕು. ಅವರು ಯಾರು ಆ ರೀತಿ ಬೇರೆ ಯಾವ ರಾಜ್ಯದ ಮುಖ್ಯಮಂತ್ರಿನೂ ಹೇಳ್ಕೊಳ್ತಲ್ಲ, ಇವ್ರಿಗೆ ನಾನೇ ಮುಖ್ಯಮಂತ್ರಿ ಅಂತ ಹೇಳೋ ಸ್ಥಿತಿ ಬಂದದಂತ. ಕಾಂಗ್ರೆಸ್ ಪಾರ್ಟಿ ಆಂತರಿಕ ವಿಷಯ ಆದರೂ ಸಹಿತ ಸುಳ್ಳು ಯಾರು ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗಬೇಕಲ್ಲ. ಇವ್ರ ಅಗ್ರಿಮೆಂಟ್ ಆಗಿತ್ತು ಅಂತ ಹೇಳ್ತಾರೆ, ಅವ್ರು ಇಲ್ಲ ಅಂತ ಹೇಳ್ತಾರೆ. ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ ಈ ರಾಹುಲ್ ಗಾಂಧಿ ಮತ್ತು ನಮ್ಮ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದಕ್ಕೆ ಉತ್ತರ ಕೊಡ್ಬೇಕಂತ. ಆಗಿತ್ತಾ ಇಲ್ಲ ಅಂಥೇಳಿ 15 ದಿವಸಕ್ಕೊಮ್ಮಂದು ಏನು ಮಾಡಿ ಹೋಗ್ತಾರೆ ಗೊತ್ತಾಗೋದಿಲ್ಲ. ನಿಮಗೆ ಎಷ್ಟು ಬೆಂಬಲ ಅದ, ಅವ್ರಿಗೆ ಎಷ್ಟು ಬೆಂಬಲ ಅದನ್ನು ಸ್ಪಷ್ಟಪಡಿಸ್ಬೇಕು ಮುಖ್ಯಮಂತ್ರಿಗಳು. ಅಫ್ಕೋರ್ಸ್ ನಾಟ್ ಮಚ್ ಅಂತ ಹೇಳ್ಯಾರ ಅವರು. ಅಫ್ಕೋರ್ಸ್ ನಾಟ್ ಮಚ್ ಅಂದ್ರೆ ಎಷ್ಟು MLAಗಳು ನಿಮ್ಮ ವಿರುದ್ಧ ಇದ್ದ ಹಂಗಾರ ಸ್ವಲ್ಪ ಅದಂತ ಒಪ್ಕೊಂಡ್ರಲ್ಲ. ಎಷ್ಟು ಜನ ಇದ್ದಾರೆ ಅಂದ್ರೆ ರಾಜ್ಯದ ಜನರಿಗೆ ಸುಳ್ಳು ಹೇಳಿ ಇಬ್ಬರು
ಇಬ್ಬರು ಪೈಕಿ ಒಬ್ರಂತೂ ಗ್ಯಾರಂಟಿ ಸುಳ್ಳು ಹೇಳಬೇಕು, ಅವ್ರು ಆಗ್ಯದಂತ ಹೇಳ್ತಾರೆ. ಇವರು ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಹಂಗಾರೆ ಇದು ಸ್ಪಷ್ಟ ಆಗ್ಬೇಕಂತ ನಂದು ಆಗ್ರಹ ಪಡಿಸ್ತೇನೆ. ಸಿಂಪಲ್ ಸುನಿ ನಿರ್ದೇಶನದ ಸಿನಿಮಾದಲ್ಲಿ ದೊಡ್ಡ ದುರಂತವೊಂದು ತಪ್ಪಿದೆ. ಹಾಡಿನ ಚಿತ್ರೀಕರಣ ಆಗ್ತಾ ಇತ್ತು. ಈ ವೇಳೆ ಆಯಾ ತಪ್ಪಿ ಬಿದ್ದಿದ್ದಾರೆ ಚಿತ್ರದ ನಾಯಕಿ. ನಿರ್ದೇಶನದ ಸಿಂಪಲ್ ಸುನಿ ಅವರ ನಿರ್ದೇಶನದ ಸಿನಿಮಾ ಚಿತ್ರೀಕರಣದ ಸಂದರ್ಭದಲ್ಲಿ ದುರಂತವೊಂದು ತಪ್ಪಿದೆ. ರೋಪ್ ಕಟ್ಟಾಗಿ ಕೆಳಗೆ ಬಿದ್ದಿದ್ದಾರೆ ಚಿತ್ರದ ನಾಯಕಿ ಸಾತ್ವಿಕ. ಕಂಠೀರವ ಸ್ಟುಡಿಯೋದಲ್ಲಿ ನಡೀತಾ ಇತ್ತು ಚಿತ್ರೀಕರಣ. ಮೋಡ ಕವಿದ ವಾತಾವರಣ, ಆ ಫಿಲಂ ನೇಮ್ ಮೋಡ ಕವಿದ ವಾತಾವರಣ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ಇಂಥದ್ದೊಂದು ಅವಘಡ ನಡೆದು ಹೋಗಿದೆ. ನಿರ್ದೇಶಕ ಓಂ ಪ್ರಕಾಶ್ ರಾವ್ ಅವರ ಪುತ್ರಿ ನಟಿ ಸಾತ್ವಿಕ ಈ ಒಂದು ಚಿತ್ರದ ಹೀರೋಯಿನ್. ನೋಡಿ, ಈ ರೀತಿಯಾಗಿ ರೋಪ್ನಲ್ಲಿ ಒಂದು ಸಾಹಸ ದೃಶ್ಯದ ಚಿತ್ರೀಕರಣ ಆಗ್ತಾ ಇತ್ತು. ಐ ಥಿಂಕ್ ಡ್ಯಾನ್ಸ್ನ ಚಿತ್ರೀಕರಣ ಅನ್ಸುತ್ತೆ. ಏಕಾಏಕಿ ಆ ರೋಪ್ ಕಟ್ಟಾಗಿ ಕೆಳಗೆ ಬಿದ್ದಿದ್ದಾರೆ. ಒಂದು 7-8 ಅಡಿ ಮೇಲಿನಿಂದ ಕೆಳಗೆ ಬಿದ್ದಿರುವಂಥದ್ದು. ಬಟ್ ಅದೃಷ್ಟದಿಂದ ಯಾವುದೇ ರೀತಿಯಾಗಿ ಗಾಯಗಳು ಮತ್ತೊಂದು ಏನೂ ಆಗಿಲ್ಲ. ಏನೂ ಪೆಟ್ಟಾಗದೆ ಬಚಾವಾಗಿದ್ದಾರೆ ಚಿತ್ರದ ನಾಯಕಿ ಸಾತ್ವಿಕ. ಅದೃಷ್ಟ ಇದು.